ನಿತೀಶ್ ಕುಮಾರ್ಗೆ ಭಾಳ ಆಸೆ ಇತ್ತು. ಅವ್ರು ಹೇಳಿದಂಥ ಮಾತು, ನಿತೀಶ್ ಕುಮಾರ್ಗೆ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬೇಕು ಅಂತ ಭಾಳ ಆಸೆ ಇತ್ತು. ಈ ಹಿಂದೆ ಕೂಡ ಪ್ರಯತ್ನ ಪಟ್ಟಿದ್ರು. ಬಟ್ ನಿತೀಶ್ ಕುಮಾರ್ ಒಮ್ಮೊಮ್ಮೆ ಬಿ ಜೆ ಪಿ ಜೊತೆನೂ ಹೋಗ್ತಾರೆ, ಜಾತ್ಯತೀತ ಪಾರ್ಟಿಗಳ ಜೊತೆನೂ ಹೋಗ್ತಾರೆ. ಆದರೆ ಒಂದಂತೂ ಭಾಳ ಸ್ಪಷ್ಟ, ಒಂದು ಕಾಲದ ಫ್ರೆಂಡ್ಸ್ಗಳಾಗಿದ್ದಂತಹ ಲಾಲು ಪ್ರಸಾದ್ ಯಾದವ್ ಮತ್ತು ನಿತೀಶ್ ಕುಮಾರ್ ಬಿಹಾರದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಯಶಸ್ವಿ ಆದರು. ನಿತೀಶ್ ಕುಮಾರ್ ಅವರ ತಲೆಯಲ್ಲಿ ಏನಿತ್ತು ಅಂತಂದರೆ, ನಾನು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ INDA ಮೈತ್ರಿಕೂಟದಲ್ಲಿ ಬಿಂಬಿತವಾದರೆ ನಾನು ಕೇಂದ್ರಕ್ಕೆ ಹೋಗ್ಬಿಡ್ತೀನಿ. ಇಲ್ಲಿ ತೇಜಸ್ವಿ ಯಾದವ್ ಇದ್ದಾರೆ. ತೇಜಸ್ವಿ ಯಾದವ್ ಯಾರು? ಲಾಲು ಪ್ರಸಾದ್ ಯಾದವ್ ಅವರ ಮಗ. ಅಲ್ಲಿ ಬಿಹಾರದಲ್ಲಿ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕೊಡ್ತೀನಿ ಅಂತ. ಆದರೆ ಯಾಕೆ ಆಮ್ ಆದ್ಮಿ ಪಾರ್ಟಿ ಮತ್ತು ತೃಣಮೂಲ ಕಾಂಗ್ರೆಸ್ ನಾಯಕಿ ಮಮತಾ ಬ್ಯಾನರ್ಜಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಹೆಸರನ್ನು ತೇಲಿಬಿಟ್ರು ಅಂತಂದರೆ, ಅವ್ರಿಗೂ ಒಂದು ಲಾಭ ಇದೆ. ವೀಕ್ಷಕರೇ, ಕರ್ನಾಟಕದಲ್ಲಿ 17-18% ಈಗಿನ ಲೆಕ್ಕಾಚಾರ ಪ್ರಕಾರ 17-18% ದಲಿತ ವೋಟ್ಸ್ ಇದೆ. ಇಡೀ ದೇಶದಲ್ಲಿ ಎರಡನೇ ಅತಿ ಹೆಚ್ಚು ದಲಿತ ವೋಟ್ಸ್ಗಳಿರೋದು ನಿಮಗೆ ವೆಸ್ಟ್ ಬೆಂಗಾಲಲ್ಲಿ 23%. 23% ವೋಟು ಮತ್ತು ಮುಸ್ಲಿಂ ವೋಟ್ ಏನಾದರೂ ಮರ್ಜ್ ಆಗಿಬಿಟ್ರೆ ವೆಸ್ಟ್ ಬೆಂಗಾಲಲ್ಲಿ ಧೂಳಿಪಟ. ಯಾರು? TMC ಅಂದರೆ ಧೂಳಿಪಟ ಅಂತಂದರೆ ಎಲ್ಲ ಕ್ಷೇತ್ರಗಳನ್ನು ಗೆದ್ದು ಬಿಡುತ್ತೆ. ಪಂಜಾಬ್ನಲ್ಲಿ 30% ದಲಿತ ವೋಟ್ಸ್ ಇದೆ. 30% ವೀಕ್ಷಕರೇ, 30%. ಆ ವೋಟ್ ಏನಾದರೂ ಮತ್ತು ಆಮ್ ಆದ್ಮಿ ಪಾರ್ಟಿ ವೋಟ್ ಏನಾದರೂ ಮರ್ಜ್ ಆದರೆ ಅಲ್ಲೂ ಕೂಡ ಬಂಪರ್. ಜೊತೆಗೆ ಇಡೀ ದೇಶ 17 ರಾಜ್ಯಗಳಲ್ಲಿ 16-20% ವೋಟ್ ಶೇರ್ ಇದೆ. ಓನ್ಲಿ ದಲಿತ ವೋಟ್ ಶೇರ್. ಕರ್ನಾಟಕದ ನೀವು ಬರ್ಕೊಳ್ಳಿ ಬೇಕಿದ್ರೆ, ಒಂದು ವೇಳೆ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿತವಾದರೆ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಬಂಪರ್ ಬೆಳೆ ಬೆಳೆಯುವಂಥ ಸಾಧ್ಯತೆ ಇದೆ. ಬಂಪರ್ ಬೆಳೆ ಬೆಳೆಯುತ್ತೆ. ಇಡೀ ದೇಶದಲ್ಲಿ ನಿಮಗೆ ಪರ್ಸೆಂಟೇಜ್ ಎಷ್ಟು ಗೊತ್ತಾ? ದಲಿತ ವೋಟ್ಸ್ 16%. ಇಲ್ಲಿ ತನಕ ಯಾರೂ ಒಗ್ಗಟ್ಟಾಗಿಲ್ಲ. BSPಯ ನಾಯಕಿ ಮಾಯಾವತಿ ಅವರಿಗೊಂದು ಚಾನ್ಸ್ ಇತ್ತು, ಆದರೆ ಅವರು ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿಲ್ಲ. ಕಾನ್ಶಿರಾಮ್ ಅವರು ಅಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಅದರ ಜೊತೆಗೊಂದು ಮಾತು ಹೇಳ್ತೀನಿ, ಈ ಹಿಂದೆ ಯಾರಾದರೂ ದಲಿತ ಪ್ರಧಾನಿ ಅನ್ನುವಂಥ ಪಟ್ಟವೇ ಇಲ್ಲಿ ತನಕ ಯಾರು ಅಲಂಕಾರ ಮಾಡಿಲ್ಲ. ದಲಿತ ಪ್ರಧಾನಿನೇ ಆಗಿಲ್ಲ ಸರ್. ಆಗಿದ್ದರೆ ಉಪಪ್ರಧಾನಿ ಆಗಿದ್ದಾರೆ ಬಾಬು ಜಗಜೀವನ್ ರಾಮ್, ಅವ್ರು ಬಿಟ್ಟರೆ ಆಗಿಲ್ಲ. ಆದರೆ ಆ ದಲಿತ ವಾಯ್ಸ್ ಇದೆಯಲ್ಲ, ಅದನ್ನು ಬಡಿದೆಬ್ಬಿಸುವಂಥ ಶಕ್ತಿಯನ್ನು ತೋರಿಸ್ತಾರ ಗೊತ್ತಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು. ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಬಾರಿ ಕಲಬುರಗಿಯಿಂದ ಸ್ಪರ್ಧೆ ಮಾಡಲ್ಲ ಅನ್ನುವಂಥ ಒಂದು ಮಾತುಗಳು ಬರ್ತಾ ಇದೆ. ಯಾಕಂತಂದರೆ ಕಳೆದ ಬಾರಿ ಅವರನ್ನು ಶತಾಯಗತಾಯ BJP ಟೀಮ್ ಬಂದು ಕಲಬುರಗಿಯಲ್ಲಿ ಸೋಲಿಸೇ ಬಿಡುತ್ತೆ. ಅವರ ಶಿಷ್ಯ ಉಮೇಶ್ ಜಾಧವ್ ಅವರನ್ನು ಅವರ ಮುಂದೆ ನಿಲ್ಲಿಸಿ ಸೋಲಿಸಿಬಿಡುತ್ತೆ. ಯು ಬಿಲೀವ್ ಇಟ್ ಆರ್ ನಾಟ್. 2019ರ ಚುನಾವಣೆಯಾದ ನಂತರ ಸೋತ ಕೋಪಕ್ಕೆ ಸತತವಾಗಿ 1-1.5 ವರ್ಷ ಅವರು ಕಲಬುರಗಿ ಒಳಗೆ ಕಲಬುರಗಿಗೆ ಕಾಲಿಡಲಿಲ್ಲ. ಆ ಕೋಪ ಇತ್ತು ಅವರಿಗೆ, ಬೇಸರ ಇತ್ತು, ದುಃಖ ಇತ್ತು. 11 ಬಾರಿ ಗೆದ್ದವ್ರಿ. 11 ಬಾರಿ ನಿರಂತರವಾಗಿ ಗೆದ್ದವರು ಮಲ್ಲಿಕಾರ್ಜುನ ಖರ್ಗೆ. ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರು ರೂಲ್ ಮಾಡದ ಇಲಾಖೆನೇ ಇಲ್ಲ, ಮುಖ್ಯಮಂತ್ರಿ ಒಂದಾಗಿಲ್ಲ. ಆ ಬೇಸರ ಇದೆ. ಬಾಕಿ ಎಲ್ಲ ಆಗಿದೆ. ಗೊತ್ತಿಲ್ಲ ಪ್ರಧಾನಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಈ ಭೀಮಬಲ ಅಂತ ಯಾಕೆ ಹಾಕಿದ್ದಾರೆ ಅಂತಂದರೆ, ನಮ್ಮ ಪ್ರೊಡ್ಯೂಸರು ಜೈ ಭೀಮ್ ಇದೆಯಲ್ಲ, ಆ ಶಕ್ತಿ ಏನಾದರೂ ವರ್ಕೌಟ್ ಆದರೆ ಒಂದು ಆಟ ಹಾಡ್ಬಿಡ್ಬೋದು. ಆದರೆ ನರೇಂದ್ರ ಮೋದಿ ಅಷ್ಟು ಈಸಿ ಅಲ್ಲ. ನರೇಂದ್ರ ಮೋದಿ ಅವರ ಆ 3 ರಾಜ್ಯಗಳಲ್ಲಿ ಯಾವೆಲ್ಲ ಮುಖ್ಯಮಂತ್ರಿಗಳನ್ನು ಹೆಂಗೆ ಲಾಸ್ಟ್ ಮಿನಿಟಲ್ಲಿ ಬ್ರಾಹ್ಮಣ, OBC, ಆದಿವಾಸಿ ಅಲ್ಲೂ ಅವ್ರಿಗೆ ಗೊತ್ತಿದೆ. ಆದರೆ ನೋಡೋಣ.